ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ತುಂಬ ದಿನ ಆದಮೇಲೆ ಯೂಟ್ಯೂಬ್ ಲಾಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಮ್ಮನೆ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ, ಹಾಗೆಯೇ ನಾನು ಮಿನಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎವ್ರಿಡೇ. ಅದು ಕೂಡ ಕೆಲವೊಂದು ದಿನ ಮಿಸ್ ಆಗ್ತಾ ಇದೆ. ಸೊ ಇವತ್ತು ಹೇಗಿದ್ರು ಫ್ರೀ ಇದ್ದಲ್ಲ, ನನ್ನ ಕೆಲಸ ಕೂಡ ನಡೀತಾ ಇಲ್ಲ, ಯಾಕಂದರೆ ಮಳೆ ಬರ್ತಿರೋದ್ರಿಂದ ಇವತ್ತು ಯಾವುದೇ ಥರ ಕೆಲಸ ನಡೀತಾ ಇಲ್ಲ. ಸೊ ಹಾಗಾಗಿ ನಾನು ಹೇಗಿದ್ರು ಫ್ರೀ ಇದ್ನಲ್ಲ, ಸೊ ಒಂದು ಯೂಟ್ಯೂಬ್ಗೆ ನಾವು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಗಿದ್ದೀರೋ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಒಂದು ದಿನ ನಾನು ನಿಮ್ಮ ಜೊತೆ ನಾನು ಡೈಲಿ ವ್ಲಾಗ್ ರೊಟೀನ್ ಹೇಗಿದೆ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆಯೇ ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ ಹೇಗಿತ್ತು ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನನ್ನ ಮಿನಿ ಬ್ಲಾಗ್ಸಿಗೆ ಅಂತೇಳಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ನೀವು ಅಷ್ಟರಲ್ಲಿ ಅದನ್ನು ನೋಡ್ಕೊಬನ್ನಿ. ಹಾಗೆ ನಾನು ಸ್ವಲ್ಪ ಪಾತ್ರೆ ಇದೆ, ಅದನ್ನೆಲ್ಲ ತೊಳೆದ್ಬಿಟ್ಟು ದೇವ್ರ ಪೂಜೆ ಮಾಡಬೇಕು. ಅಷ್ಟರಲ್ಲಿ ಆ ವಿಡಿಯೋನ ನೋಡ್ಕೊಬನ್ನಿ, ಓಕೆನಾ? ಇನ್ನು ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ನಾನು ಇಡ್ಲಿ ಬೇಯಿಸೋದಕ್ಕೆ ಅಂತ ಹೇಳಿ ಇಡ್ತಾ ಇದ್ದೀನಿ. ಮುಂಚೆ ಒಂದು ಸತಿ ಅಮ್ಮ ಮಾಡಿ ಇಟ್ಟಿದ್ರು, ಅದನ್ನು ನಾನು ಕವನ್ಗೆ ಅಂತ ಹೇಳಿ ಹಾಕ್ಕೊಂಡು ತಿನ್ನಿಸ್ತಾ ಇದ್ದೀನಿ. ಅವನಿಗೆ ಹಾಲಲ್ಲೇ ಮಾತ್ರ ತಿನ್ನೋದು ಬೆಳಗ್ಗೆ ಟೈಮ್ ಸ್ಕೂಲ್ಗೆ ಹೋಗ್ಬೇಕಾರೆ. ಅವ್ನು ಒಂದು ಕಡೆ ಕೂತ್ಕೊಂಡು ತಿಂಡಿ ತಿನ್ನೋದೇ ಇಲ್ಲ. ನನಗೆ ಬೆಳಗ್ಗೆ ಟೈಮು ಇದರಲ್ಲೇ ಸ್ವಲ್ಪ ಕಾಲ ಕಳೆದಬೇಕಾಗತ್ತೆ. ಒಂದು ಅರ್ಧ ಗಂಟೆ ಏನಾದರೂ ಅವನಿಗೆ ತಿನ್ನಿಸೋದಕ್ಕೆ ಬೇಕು. ಹಾಗೆಯೇ ಅವನಿಗೆ ತಿಂಡಿ ತಿನ್ನಿಸ್ಬಿಟ್ಟು ನಾನು ಅವ್ನ ಲಂಚ್ ಬಾಕ್ಸ್ ಆಗಿರ್ಬೋದು, ಸ್ನ್ಯಾಕ್ಸ್ ಬಾಕ್ಸ್ನೆಲ್ಲ ರೆಡಿ ಮಾಡಿ ಅವನಿಗೆ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಇನ್ನು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಮಾಪ್ ಇದೆಯಲ್ಲ, ನೆಲ ಒರೆಸೋ ಮಾಪು, ಅದು ಸ್ವಲ್ಪ ಗಲೀಜಾಗಿತ್ತು ಅಂತೇಳಿ ಒಂದು ಹೋಮ್ ರೆಮಿಡಿನ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ನೀರು, ಅದಕ್ಕೆ ಸ್ವಲ್ಪ ಉಪ್ಪು, ಬೇಕಿಂಗ್ ಸೋಡಾ ಹಾಗೆ ಸೋಪಿನ ಪೌಡರ್ನ ಹಾಕ್ತಿದ್ದೀನಿ. ನೀವು ಬೇಕಿದ್ರೆ ಲಿಕ್ವಿಡ್ ಯಾವುದಾದ್ರೂ ಕೂಡ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ವಿನೆಗರ್ನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಒಂದು ಬಕೆಟಿಗೆ ಸ್ವಲ್ಪ ನೀರು ತೊಗೊಂಡು ನಾನು ಅದು ಬಾಯ್ಲ್ ಮಾಡ್ಕೊಂಡಿರೋ ನೀರನ್ನೆಲ್ಲ ಹಾಕಿ ಅದಕ್ಕೆ ಮಾಪ್ನ ಅಂದರೆ ಕೋಲಿಂದ ತೆಗೆದ್ಬಿಟ್ಟು ಅದನ್ನ ನೆನೆಸಿಟ್ಟಿದ್ದೀನಿ. ಇವಾಗ ತಿನ್ನೇ ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ, ಹೂವು ಕಿತ್ಕೊಳ್ಳೋಣ ಅಂತ ಹೇಳಿ ಹೋದೆ. ಬಟ್ ತುಂಬಾ ಮಳೆ ಬರ್ತಿದೆ, ನೋಡಿ ಎಷ್ಟು ಮಳೆ ಬರ್ತಿದೆ, ಕಿತ್ಕೊಳ್ಳೋದಕ್ಕಾಗಲ್ಲ. ಸ್ವಲ್ಪ ಕಡಿಮೆ ಆದಮೇಲೆ ಕಿತ್ಕೋಬೇಕು. ಹೆಂಗೆ? ಯಾರು ಮಾಡಿದ್ದು? ಅಂತೂ ಇಂತೂ ಮಳೆಯಲ್ಲಿ ನೆಂದ್ಬಿಟ್ಟು ಹೂವನ್ನ ಕಿತ್ಕೊಂಡ್ಬಂದೆ. ಸ್ವಲ್ಪ ಕಡಿಮೆ ಆಯಿತು ಅಂತ ಹೋದೆ, ಅದು ಸಖತ್ತು ಮಳೆ ಜೋರಾಗಿ ಒಂದೇ ಸತಿನೇ ಬಂದುಬಿಡ್ತು. ಇವಾಗ ಪೂಜೆ ಮುಗಿಸಿ ನೆಕ್ಸ್ಟು ತಿಂಡಿ ತಿನ್ನಬೇಕು. ಪಟಪಟ ಅಂತ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ. ಇವಾಗ ಮಳೆಗಾಲ ಆಗಿರೋದ್ರಿಂದ ನಮಗೆ ಹೂವಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮ ಮನೆಯಲ್ಲೇ ತುಂಬಾ ಹೂವು ಬಿಡುತ್ತೆ. ಅದನ್ನು ಮುಡಿಸಿ ಪೂಜೆ ಮಾಡೋದಕ್ಕೆ ಒಂಥರ ಖುಷಿ ಸಿಗುತ್ತೆ. ಬೇಸಿಗೆ ಟೈಮಲ್ಲಿ ಅಷ್ಟಾಗಿ ಹೂವು ಸಿಗ್ತಾ ಇರಲಿಲ್ಲ ನಮಗೆ. ಆವಾಗ ಕೆಲವೊಂದು ಸತಿ ತೊಗೊಬರ್ತಿದ್ವಿ, ಕೆಲವೊಂದು ಸತಿ ಇರೋದ್ರಲ್ಲೇ ಪೂಜೆ ಮಾಡ್ತಿದ್ವಿ. ಇವಾಗಂತೂ ಪೂಜೆ ಮಾಡೋದಕ್ಕೆ ತುಂಬಾ ಖುಷಿ ಸಿಗುತ್ತೆ. ಹಿಂದಿನ ದಿನ ನನ್ನ ಹಸ್ಬೆಂಡು ಈರುಳ್ಳಿ, ಬೆಳ್ಳುಳ್ಳಿ ಆ ಥರದ್ದನ್ನೆಲ್ಲ ತೊಗೊಬಂದಿದ್ರು. ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ತೊಗೊಬಂದಿರ್ತೀವಿ. ನಮ್ಮ ಮನೆಯಿಂದ ಸಿಟಿಗೆ ಪದೇ ಪದೇ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ ಇವಾಗ ತಾನೇ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ಎಲ್ಲ ಆಯಿತು. ಹಾಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ನನ್ನ ಹಸ್ಬೆಂಡಿಗೆ, ಅದಕ್ಕೆ ಹೊರಗಡೆ ಹೋಗ್ತಿದ್ದೀವಿ. ಮಳೆನೂ ಇಲ್ಲ, ಬೇಗ ಹೋಗಿ ಬರಬೇಕು, ಯಾಕಂದರೆ ಮಕ್ಕಳು ಬರ್ತಾರೆ 3:45 ಬಂದುಬಿಡ್ತಾರೆ. ಮಳೆ ಬಂದರೆ ಅಲ್ಲೇ ಎಲ್ಲಾದರೂ ಸಿಗಾಕೋಬೇಕಾಗುತ್ತೆ ಅಂತೇಳಿ ಸ್ವಲ್ಪ ಬೇಗನೆ ಹೊರಟಿದ್ದೀವಿ. ಈಗೆಲ್ಲ ಆಯಿತು. ಹೆಲ್ಮೆಟ್ ಎಲ್ಲ ಇಟ್ಬಿಟ್ಟಿದ್ದಾರೆ, ಎಲ್ಲಿಟ್ಟಿದ್ದಾರೆ ಅಂತ ಸಿಗ್ತಿಲ್ಲ, ಅವ್ರನ್ನೇ ಕಳಿಸ್ಬೇಕು ಒಳಗಡೆ. ಇವಾಗ ಅವ್ರು ಇಟ್ಟಿರೋರಿಗೆ ಮಾತ್ರ ಅದು ಎಲ್ಲಿದೆ ಅಂತ ಗೊತ್ತಾಗುತ್ತೆ, ನಾವು ಎಷ್ಟೇ ಹುಡುಕಿದ್ರೂ ಸಿಗೋದಿಲ್ಲ. ನಾನು ಹೆಲ್ಮೆಟ್ ಅಂತ ಹೇಳಿದ್ರೆ ಹೋಗಿ ಹೆಲ್ಮೆಟ್ ಹುಡ್ಕೊಬರ್ಬೇಕು ತಾನೆ, ಹೆಲ್ಮೆಟ್ ಹುಡ್ಕೊಬರ್ತಿಲ್ಲ. ಏನು ಮಾಡೋದು? ಇವಾಗ ಮಾಲ್ಗೆ ಬಂದಿದ್ದೀವಿ. ರಿಲಯನ್ಸ್ ಡಿಜಿಟಲ್ಗೆ ಹೋಗಬೇಕು. ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇವರೇನೋ ಪರ್ಚೇಸ್ ಮಾಡ್ಕೋಬೇಕಂತೆ, ಸೊ ಹಂಗಾಗಿ ಹೋಗ್ತಾ ಇದ್ದೀವಿ. ಬೇರೆ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಇವಾಗ ಇಲ್ಲಿ ಮಾಲಿಗೆ ಬಂದಿದ್ದೀವಿ. ನಾವು ಮಾಲಿಗೆ ಬಂದಿರೋದು ನನ್ನ ಮಗನಿಗೆ ಅಪ್ಪಿತಪ್ಪಿ ಗೊತ್ತಾಯಿತು ಅಂದರೆ ನನ್ನ ಕತೆ ಮುಗಿಸ್ಬಿಡ್ತಾನೆ. ಏಕೆಂದರೆ ಅವನು ಒಂದು 2 ವಾರದಿಂದ ಹೇಳ್ತಾನೆ ಇದ್ದ ಮಾಲಿಗೆ ಹೋಗೋಣ ಅಂತ ಹೇಳಿ. ನಾವೇ ಸುಮ್ಮನೆ ಹೋಗೋಕ್ಕಾಗ್ತಿರ್ಲಿಲ್ಲ ಅಂತೇಳಿ ಬಂದಿರಲಿಲ್ಲ. ಈ ವಿಷಯ ಗೊತ್ತಾಯಿತು ಅಂದರೆ ಏನು ಮಾಡ್ತಾನಂತ ಒಂದು ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ ಯಾವಾಗಲಾದರೂ. ಅವೇನು ಹೇಳೋದಕ್ಕೆ ಹೋಗಲ್ಲ, ಅಪ್ಪಿತಪ್ಪಿ ಇವ್ರು ಏನಾದರೂ ನನಗೆ ಬಯಸ್ಬೇಕು ಅಂದರೆ ಹೇಳೇ ಇರ್ತಾರೆ ಅಂತ ಗೊತ್ತು. ಮಾಲಲ್ಲಿ ರಿಲಯನ್ಸ್ ಡಿಜಿಟಲಲ್ಲಿ ಸ್ವಲ್ಪ ನನ್ನ ಹಸ್ಬೆಂಡಿಗೆ ಏನೋ ಕೆಲಸ ಇತ್ತು, ಅವ್ರೇನೋ ಪರ್ಚೇಸ್ ಮಾಡಿದ್ರು, ಅದ್ರ ಬಿಲ್ ಏನೋ ತೊಗೋಬೇಕಾಗಿತ್ತು. ಹಾಗೆ ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಹರ್ಷಗೆ.
ಇಲ್ಲಿ ಅವರಿಗೆ ಟ್ರಿಮ್ಮರ್ ನೋಡ್ತಾ ಇದ್ರು. ಹಾಗೆಯೇ ನೀನು ಏನಾದರೂ ಹೇರ್ ಸ್ಟ್ರೈಟ್ನರ್ ತೊಗೊಳೋದಿದ್ರೆ ತಗೋ ಅಂತ ಹೇಳಿದರು. ನಾನು ಫಸ್ಟ್ ಅವ್ರು ಟ್ರಿಮ್ಮರ್ ತೊಗೊಂಡ್ಲಿ ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಕುಕ್ವೇರ್ ಐಟಮ್ಸ್ ಎಲ್ಲ ಇಟ್ಟಿದ್ರು. ಅದು ನೋಡೋದಕ್ಕೆ ಒಂಥರ ಕ್ಯೂಟಾಗಿತ್ತು, ನನಗೆ ತುಂಬಾ ಇಷ್ಟ. ಅದಾದಮೇಲೆ ನಾನು ಕೂಡ ಹೇರ್ ಸ್ಟ್ರೈಟ್ನರ್ ನೋಡಿದೆ, ಬಟ್ ಯಾಕೋ ನನಗೆ ಇವಾಗ ಬೇಡ ಅನಿಸ್ತು. ಅದಾದಮೇಲೆ ದೋಸೆ ತಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಬಟ್ ಅಂದ್ಕೊಂಡಿದ್ದೇನೂ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ಫ್ಯಾನ್ ಎಲ್ಲ ತೊಗೋಬೇಕಾಗಿತ್ತು. ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ, ಸರಿ ಅದೆಲ್ಲ ಮುಗಿಸ್ಕೊಂಡೆ ತೊಗೊಬರೋಣ ಅಂತೇಳಿ ಬಂದ್ವಿ. ಗೊತ್ತಿಲ್ಲ ಮತ್ತೆ ಇನ್ನೊಂದು ವೀಕಲ್ಲಿ ಹೋಗಿ ತಂದರೂ ತರ್ತೀವಿ ಆ ಥರ ನಾವು. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ನಾವು ಅರೋರಾ ಬ್ಯೂಟಿಗೆ. ಅಲ್ಲಿ ನನಗೆ ಸ್ವಲ್ಪ ಫೇಸ್ ವಾಶ್ ಎಲ್ಲ ಖಾಲಿ ಆಗಿತ್ತು ಅಂತ ಹೇಳಿ ಅದನ್ನು ಕೂಡ ತಗೊಳ್ತಾ ಇದ್ದೀನಿ. ಇನ್ನು ನಾವು ಬರೋ ಅಷ್ಟರಲ್ಲಿ 3 ಗಂಟೆ ಆಗೋಗಿತ್ತು. ಬಂದಿದ ತಕ್ಷಣ ಊಟ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಂದ ಕರ್ಕೊಬಂದ್ವಿ. ಹಾಗೆಯೇ ಅವ್ರಿಗೂ ಕೂಡ ಹಾಲು ಮಾಡಿಕೊಡ್ತಾ ಇದ್ದೀನಿ. ಇನ್ನು ಅವರಿಗೆ ಹಾಲು ಮಾಡಿಕೊಟ್ಬಿಟ್ಟು ಹೋಮ್ವರ್ಕ್ ಎಲ್ಲ ಮಾಡಿಸಿ ನಾನು ಸ್ವಲ್ಪ ಅಡುಗೆ ಮನೆಯಲ್ಲೆಲ್ಲ ಕೆಲಸ ಇತ್ತು. ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಗೊಬಂದಿದ್ವಿ ಹಿಂದಿನ ದಿನ, ಅದೆಲ್ಲ ಹಾಗಾಗಿನೇ ಇಟ್ಟಿದ್ವಿ ಅಂತೇಳಿ ಅದನ್ನು ಸಿಪ್ಪೆಸೆಲ್ಲ ಸುಲಿದು ಎತ್ತಿಡೋಣ ಅಂತೇಳಿ ಎತ್ತಿಡ್ತಾ ಇದ್ದೀನಿ. ಇಲ್ಲ ಹಂಗಂಗೆ ಇರುತ್ತೆ ಮತ್ತು ಮಾಡೋದಕ್ಕೆ ಟೈಮ್ ಆಗೋಲ್ಲ ಅಂತೇಳಿ. ಹಾಗೆ ಬರ್ತಾ ನಾವು ಚಿಕನ್ನ ತೊಗೊಬಂದಿದ್ವಿ. ಬಿರಿಯಾನಿ ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಅಂತೇಳಿ. ಇಲ್ಲಿ ನಾನು ಕಬಾಬಿಗೆ ಅಲ್ಲಿ ಶುಂಠಿ ಬೆಳ್ಳುಳ್ಳಿ 1-2 ಟೇಬಲ್ ಸ್ಪೂನಷ್ಟು, ಖಾರದ ಪುಡಿ, ಸ್ವಲ್ಪ ಕಬಾಬ್ ಮಸಾಲ, ಕರ್ಬೇವಿನ ಸೊಪ್ಪು, ಉಪ್ಪು ಹಾಗೆ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಕೂಡ ಹಾಕ್ತಾಯಿದ್ದೀನಿ. ಕೆಲವೊಬ್ರು ಏನಂದರೆ ಎಗ್ ವೈಟ್ ಬರುತ್ತಲ್ಲ ಅದನ್ನು ಹಾಕ್ತಾರೆ, ನಾನು ಕೂಡ ಹಾಕ್ತೀನಿ. ಬಟ್ ಇವತ್ತೇನೋ ಹಾಕೋಕ್ಕಾಗಲಿಲ್ಲ. ಅಂದರೆ ಇದು ಒಂಥರ ಟೇಸ್ಟಿಯಾಗಿ ಚೆನ್ನಾಗೇ ಇರುತ್ತೆ ಅಂತೇಳಿ ನಾನೇ ಅದನ್ನು ಇದು ಮಾಡಿದೆ ಅಷ್ಟೇ, ಇಗ್ನೋರ್ ಮಾಡಿದೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಆವಾಗ ಜ್ಯೂಸಿ ಥರ ಬರುತ್ತೆ ಅಂತೇಳಿ ಒಂದು 2 ಅವರ್ಸ್ ಆದರೂ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಗೆಯೇ ಇಲ್ಲಿ ನಾನು ಬಿರಿಯಾನಿಗೆ ಅಂತೇಳಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಒಂದು ಕುಕ್ಕರ್ಗೆ ನಾನಿಲ್ಲಿ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಚಕ್ಕೆ, ಲವಂಗ, ಸ್ವಲ್ಪ ಕಸ್ತೂರಿ ಮೆಂತಿ, ನಾನು ತುಂಬ ಏನೋ ಮಸಾಲ ಹಾಕಲ್ಲ. ಹಾಗೆಯೇ ಅದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಕೊತ್ತಂಬರಿ ಪುದೀನ ಕೂಡ ಸ್ವಲ್ಪ ಹಾಕ್ತೀನಿ ನಾನು ಒಗ್ಗರಣೆ ಟೈಮಲ್ಲಿ. ಇನ್ನು ಪುದೀನ ನಮ್ಮ ಮನೇಲೇ ಇರೋದ್ರಿಂದ ನಮ್ಮ ಪುದೀನದೇನು ಪ್ರಾಬ್ಲಮ್ ಇಲ್ಲ. ಅದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಚಿಕನ್ನು, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ, ನಾನು ಸ್ವಲ್ಪ ಅರಿಶಿನ ಜಾಸ್ತಿನೇ ಹಾಕ್ಕೊತೀನಿ, ಅವಾಗ ಹೊಲ್ಸು ವಾಸನೆ ಇದ್ದರೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತೇಳಿ. ಹಾಗೆಯೇ ಅದಕ್ಕೆ ಒಂದು ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅದನ್ನು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿದ್ದೆ. ಅದು ಚೆನ್ನಾಗಿ ನೀರೆಲ್ಲ ಹೋದ್ಮೇಲೆ, ಅಂದರೆ ಹಸಿ ವಾಸನೆಲ್ಲ ಹೋದ್ಮೇಲೆ ನಾನು 2-3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಅದನ್ನು ಚೆನ್ನಾಗಿ ಹಸಿ ವಾಸನೆ ಇದು ಮಾಡಿಬಿಟ್ಟು ಅದಕ್ಕೆ ಖಾರದ ಪುಡಿ, ಧನಿಯಾದ ಪುಡಿ, ಹಾಗೆಯೇ ಸ್ವಲ್ಪ ಉಪ್ಪು, ನಾನು ಯಾವುದೇ ಥರ ಮಸಾಲ ಐಟಮ್ಸ್ ಹಾಕೋದಿಲ್ಲ, ಕೆಲವೊಂದು ಸತಿ ಹಾಕ್ತೀನಿ. ಹಾಗೆ ಸ್ವಲ್ಪ ನೀರನ್ನ ನಾನು ಮುಂಚೆನೇ ಕಾಯಿಸಿ ಇಟ್ಕೊಂಡಿರ್ತೀನಿ, ಅದನ್ನು ಕೂಡ ಹಾಕಿ ಅದು ಒಂದು ಆಲ್ರೆಡಿ ಕುದ್ದಿತ್ತಲ್ವ, ನಾನೇನು ತುಂಬ ಹೊತ್ತೇನು ಕುದಿಸ್ಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಒಂದು ವಿಷಲ್ ಹೊಡ್ಸಿದ್ರೆ ಸಾಕು, ಅವಾಗ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಹಾಗೆಯೇ ಇನ್ನು ಸ್ವಲ್ಪ ಪೊಂಗಲ್ ಕೂಡ ಮಾಡ್ತಾಯಿದ್ದೆ, ಅಕ್ಕ ತಿನ್ನೋದಿಲ್ಲ. ಹಾಗಾಗಿ ಇನ್ನು ಕಬಾಬಿಗೆ ಅಂತ ಹೇಳಿ ನಾನು ಎಣ್ಣೆ ಕಾಯಿಸೋಕೆ ಇಟ್ಕೊಂಡೆ. ಹಾಗೆ ನಾನು ಫ್ರಿಜ್ಜಲ್ಲಿ ಏನು ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಅದನ್ನು ಫ್ರಿಜ್ಜಿಂದ ತೆಗೆದ್ಬಿಟ್ಟು ನಾನು ಮತ್ತೆ ಇನ್ನೊಂದು ಸತಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಬಾಬಿಗೆ ಏನಂದರೆ ಎಣ್ಣೆ ಚೆನ್ನಾಗಿ ಕಾದಿದ್ರೇ ನಮಗೆ ಚೆನ್ನಾಗಿ ಅದು ಫ್ರೈ ಆಗೋದಿಲ್ಲ, ಅಂದರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಒಂದು 5-10 ನಿಮಿಷ ನಾನು ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡೆ. ಅದಾದಮೇಲೆ ನಾನು ಎಣ್ಣೆ ಒಳಗಡೆ ಕಬಾಬ್ನೆಲ್ಲ ಬಿಟ್ಟಿದ್ದು. ಫಸ್ಟು ನಾನು ಒಂದು ಪೀಸ್ ಹಾಕಿಬಿಟ್ಟು ನೋಡಿದೆ, ಅವಾಗ ತುಂಬಾ ಚೆನ್ನಾಗಿ ಎಣ್ಣೆ ಕಾದಿತ್ತು ಅಂತ ಹೇಳಿ ಎಲ್ಲದನ್ನೂ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಚಿಕನ್ನ ನಾನು ಅಂದರೆ ಸ್ಟಿಕ್ ಬರುತ್ತಲ್ಲ ಅದಕ್ಕೆಲ್ಲ ಚುಚ್ಚಿಬಿಟ್ಟು ಓವನಲ್ಲಿ ಕುಕ್ ಮಾಡೋಣ ಅಂತೇಳಿ ನಾನು ಸ್ವಲ್ಪ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಓವನಲ್ಲಿ ಬರೀ ತೊಗೊಬಂದು ಹಾಗೆ ಇಟ್ಟಿರ್ತೀವಿ, ಕೆಲವೊಂದು ಸತಿ ಯೂಸ್ ಮಾಡ್ತಿರ್ತೀವಿ. ಆಲ್ಮೋಸ್ಟ್ ನಾನು ಮಂತ್ಲಿ 1-2 ಸತಿನಾದರೂ ಯೂಸ್ ಮಾಡ್ತೀವಿ. ಸರಿ ಹೇಗೋ ಜಾಸ್ತಿ ಇತ್ತಲ್ಲ ಕಬಾಬು ಅಂತ ಹೇಳಿಬಿಟ್ಟು ಓವನ್ನ ನಾನು ಮುಂಚೆನೇ ಪ್ರೀ ಹೀಟ್ನ ಮಾಡ್ಕೊಂಡಿದ್ದೆ ಒಂದು 5-10 ನಿಮಿಷ. ಇದನ್ನು ನಾನು ಒಂದು 15 ನಿಮಿಷ ನಾನು ಕುಕ್ ಮಾಡಿಕೊಂಡೆ, ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನಾವು ಯೂಸ್ ಮಾಡ್ತಿರೋ ಓವನ್ ಬಂದು LG. ನಾನು ಇದರಲ್ಲಿ ಚಾರ್ಕೋಲ್ ಅನ್ನೋ ಒಂದು ಆಪ್ಷನ್ನ ಯೂಸ್ ಮಾಡ್ಕೊತೀನಿ. ಅಂದರೆ ನಮಗೆ ಅಲ್ಲಿ ಕೇಳುತ್ತೆ ಎಷ್ಟು kg ಇದೆ ಆ ಥರ ಎಲ್ಲ ಕೇಳುತ್ತೆ. ನಾನು ಆ ಒಂದು ಬೇಸ್ ಮೇಲೆ ನಾನು ಇಟ್ಕೊಂಡು ಕುಕ್ ಮಾಡಿಕೊಂಡೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಮೊನ್ನೆ ವ್ಲಾಗ್ ಮಾಡ್ತಾ ಇದ್ದೆ, ಅದಾದಮೇಲೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಊಟ ಎಲ್ಲ ಆದಮೇಲೆ ಕವನ್ಗೂ ನಿದ್ದೆ ಬರ್ತಾಯಿತ್ತು. ನನಗೂ ಬೆಳಗ್ಗೆಯಿಂದ ಹೊರಗಡೆ ಹೋಗಿ ಬಂದು ಮತ್ತೆ ಮನೇಲಿ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡಿದ್ರೆ ಸ್ವಲ್ಪ ಸುಸ್ತಾಗಿರೋ ಥರ ಅನಿಸ್ತಿತ್ತು. ಹಾಗಾಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ನೆನ್ನೆ ನಾನು ಮಾಡಬೇಕು ಅಂದ್ಕೊಂಡೆ, ಆದರೆ ಕವನ್ಸ್
ಕೂಡ ಹೋಮ್ವರ್ಕ್ ಬರ್ಸೋದು ಅದೇ ನನಗೆ ಸ್ವಲ್ಪ ಕಾಲ ಅವನ ಜೊತೆ ಕಲಿಬೇಕು ನಾನು ಈ ಒಂದು ಏಜಲ್ಲಿ ಅಂತ ಹೇಳಿ ನಾನು ಡೈಲಿ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ 2 ವೀಕ್ಸ್ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಪ್ಲೋಡ್ ಮಾಡೋದಕ್ಕೆ. ಯಾಕೆಂದರೆ ಕವನ್ಗೆ ಟೆಸ್ಟ್ ಸ್ಟಾರ್ಟ್ ಆಗ್ತಿದೆ, ಒಂದು ICC ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಅವನ ಬಗ್ಗೆ ಕಾನ್ಸಂಟ್ರೇಷನ್ ನಾನು ಕೊಡಲೇಬೇಕು. ಅವ್ರಿಗೆ ಇವಾಗಲಿಂದ ನಾವೇನು ಫೌಂಡೇಶನ್ನ ಗಟ್ಟಿ ಮಾಡ್ತೀವೋ ಅವ್ರ ಮುಂದಕ್ಕೆ ಅದು ಹೆಲ್ಪ್ ಆಗುತ್ತಲ್ವ. ಸೊ ಹಾಗಾಗಿ ನಾನು ಅವನ ಮೇಲೆ ಡಿಪೆಂಡ್ ಆಗಬೇಕು. ಸ್ವಲ್ಪ ಅವನ ಮೇಲೆ ಡಿಪೆಂಡ್ ಅನ್ನೋದಕ್ಕಿಂತ ನಾನು ಅವನ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನನಗೆ 2 ವೀಕ್ಸು ಮಾಡೋದಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಟ್ರೈ ಮಾಡ್ತೀನಿ 1 ಅಥವಾ 2 3 ಆ ಥರ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೀಕ್ ಫುಲ್ ನನಗೆ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಹಾಗೆಯೇ ಇದೇ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಖಂಡಿತ ಮಾಡ್ತೀನಿ. ಯಾಕೆಂದರೆ ನನಗೂ ಈ ಒಂದು ಫೀಲ್ಡ್ ತುಂಬಾ ಹೊಸದಲ್ವ. ಸೊ ಹಾಗಾಗಿ ನನಗೂ ಸ್ವಲ್ಪ ಟೆನ್ಷನ್ ಇರುತ್ತೆ, ಹೇಗೆ ಮಾತಾಡಬೇಕು ಇಷ್ಟು ದಿನ ಆದ್ರೂ. ಬಟ್ ಆದರೂ ಒಂದೊಂದ್ಸತಿ ಎಲ್ಲರೂ ಕಲ್ತಿದ ತಕ್ಷಣ ಈಗ ಯಾವ ಥರ ಹೇಳಬೇಕು ಅಂದರೆ ಅದು ನನಗೆ ಹೇಳಕ್ಕೆ ಬರ್ತಾಯಿಲ್ಲ, ಪ್ರೊನೌನ್ಸಿಯೇಷನ್ ಮಾಡೋಕ್ಕೆ ಬರ್ತಾಯಿಲ್ಲ. ಏನಂದರೆ ಈಗ ಕಲ್ತಿದ ತಕ್ಷಣ ಅದು ಪ್ರಾಪರಾಗಿ ಬರಿಬೇಕು ಅನ್ನೋದು ಗೊತ್ತಿರಬೇಕಲ್ವ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನನಗೂ ಈ ಫೀಲ್ಡಲ್ಲಿ ಹೊಸದಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಮಾತಾಡೋದಕ್ಕಾಗಿರ್ಬೋದು ಎಲ್ಲದಕ್ಕೂ. ಬಟ್ ನಾನು ಮುಂದೆ ಹೋಗ್ತಾ ಒಳ್ಳೆ ರೀತಿ ವೀಡಿಯೋಸ್ ಆಗಿರ್ಬೋದು, ಟ್ರಾವೆಲ್ ವ್ಲಾಗ್ಸ್, ನಾವೆಲ್ಲಾದರೂ ಟ್ರಾವೆಲ್ ಮಾಡಿದರೆ ಟ್ರಾವೆಲ್ ವ್ಲಾಗ್ಸು, ಹಾಗೆ ಕುಕ್ಕಿಂಗ್ ಅದೆಲ್ಲದೂ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋದಕ್ಕೆ. ಇದೇ ಥರ ನಿಮ್ಮ ಸಪೋರ್ಟು ನನಗೆ ಸದಾ ಇರಲಿ. ಆ್ಯಂಡ್ ನನ್ನ ಮಿನಿ ವ್ಲಾಗ್ಸಿಗೆ ತುಂಬಾ ಸಪೋರ್ಟಿವ್ ಸಿಗ್ತಾ ಇದೆ. ಥ್ಯಾಂಕ್ ಯು ಫಾರ್ ಆಲ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇದೇ ಥರ ಇನ್ನೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಕೂಡ. ಹಾಗೆ ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಯಾರೆಲ್ಲ ಫಾಲೋ ಮಾಡ್ತಿಲ್ಲ ಅಂದರೆ ಹರ್ಷಿತಾ ಮಂಜುನಾಥ್ 55 ಅನ್ನೋ ಒಂದು ಅಕೌಂಟಿಗೆ ಈಗಲೇ ಹೋಗಿ ಫಾಲೋ ಮಾಡಿ. ಅಲ್ಲೂ ಕೂಡ ನಾನು ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎವ್ರಿ ಡೇ. ಸೊ ಫ್ರೆಂಡ್ಸ್, see you in the next vlog. Thank you.